ನಮಸ್ಕಾರ. ಮೌಲ್ಯಮಾಪನದ ಭವಿಷ್ಯ ಶಿಕ್ಷಣದಲ್ಲಿ ಎಐ ಕೇವಲ ಕಾಗದದ ಮೇಲಿದ್ದ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಈಗ ನಮ್ಮ ಕರ್ನಾಟಕದ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೇಗೆ ಅಕ್ಷರಶಃ ಜಾರಿಗೆ ಬರ್ತಿದೆ ಅನ್ನೋದನ್ನ ಈ ವಿಶ್ಲೇಷಣೆಯಲ್ಲಿ ಆಳವಾಗಿ ನೋಡೋಣ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಮೊದಲಿಗೆ ಈ ಒಂದು ಬೃಹತ್ ಸಂಖ್ಯೆ ಕಡೆ ಗಮನ ಹರಿಸೋಣ. 1.5 ಮಿಲಿಯನ್ ಅಂದ್ರೆ ಬರೋಬ್ಬರಿ 15 ಲಕ್ಷ. ಹೌದು, ಇದು ಪ್ರತಿ ವರ್ಷ ಮೌಲ್ಯಮಾಪನ ಮಾಡಬೇಕಾದ ಪರೀಕ್ಷಾ ಉತ್ತರ ಪತ್ರಿಕೆಗಳ ಸಂಖ್ಯೆ. ಇಷ್ಟೊಂದು ಪತ್ರಿಕೆಗಳನ್ನ ಒಂದರ ಮೇಲೊಂದು ಜೋಡಿಸಿದ್ರೆ ಎತ್ತರದ ಬೆಟ್ಟವೇ ಆಗ್ಬಿಡುತ್ತೆ ಅಲ್ವಾ? ಈ 15 ಲಕ್ಷ ಅನ್ನೋ ಬೃಹತ್ ಸಂಖ್ಯೆಯ ಹಿಂದಿನ ಅಸಲಿ ಕಥೆಯನ್ನ ಈ ಇತ್ತೀಚಿನ ವರದಿ ಬಿಚ್ಚಿಡ್ತಿದೆ. ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಈಗೊಂದು ದಿಟ್ಟ ಹೆಜ್ಜೆ ಇಟ್ಟಿದೆ. ಅದೇನಂದ್ರೆ, ಮುಂದಿನ ಶೈಕ್ಷಣಿಕ ವರ್ಷದಿಂದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಬೋರ್ಡ್ ಎಕ್ಸಾಮ್ಗಳ ಉತ್ತರಪತ್ರಿಕೆಗಳನ್ನು ತಿದ್ಲು ಎಐ ಬಳಸೋದು. ಇಷ್ಟು ದೊಡ್ಡ ಮಟ್ಟದ ಕೆಲಸದ ಹೊರೆಯನ್ನ ಕಡಿಮೆ ಮಾಡಲು ಇದೊಂದು ಮಾಸ್ಟರ್ ಪ್ಲಾನ್ ಅಂತಾನೆ ಹೇಳ್ಬೋದು. ಮೌಲ್ಯಮಾಪನದ ಭಾರೀ ಹೊರೆ ಇದು ಯಾಕಿಷ್ಟು ಮುಖ್ಯ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಪರೀಕ್ಷಾ ಸಮಯದಲ್ಲಿ ನಮ್ಮ ಶಿಕ್ಷಕರು ಎದುರಿಸುವ ನೈಜ ಕಷ್ಟಗಳನ್ನ ನಾವು ನೋಡ್ಲೇಬೇಕು. ಲಕ್ಷಾಂತರ ಬೋರ್ಡ್ ಪರೀಕ್ಷಾ ಪತ್ರಿಕೆಗಳನ್ನ ಮ್ಯಾನ್ಯುಯಲ್ ಆಗಿ ಅಂದ್ರೆ ಕೈಯಾರೆ ತಿದ್ದೋದು, ಆಮೇಲೆ ಆ ಅಂಕಗಳನ್ನೆಲ್ಲ ಸಿಸ್ಟಮ್ಗೆ ಎಂಟ್ರಿ ಮಾಡೋದು ಇದೆಯಲ್ಲ, ಇದು ಶಿಕ್ಷಕರ ಪಾಲಿಗೆ ಅಕ್ಷರಶಃ ತಲೆನೋವಿನ ಕೆಲಸ. ಇದು ಅವರ ಸಮಯ, ಶಕ್ತಿ ಎರಡನ್ನೂ ಸಂಪೂರ್ಣವಾಗಿ ಹೀರ್ಬಿಡುತ್ತೆ. ತುಂಬಾನೇ ಆಯಾಸಕಾರಿಯಾದ ಪ್ರಕ್ರಿಯೆ ಇದು. ಎಐ ಮೌಲ್ಯಮಾಪಕನ ಪ್ರವೇಶ. ಸರಿ, ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಈ ವ್ಯವಸ್ಥೆಯನ್ನೇ ಸುಧಾರಿಸಲು ಈಗ ಹೊಸ ತಂತ್ರಜ್ಞಾನವೊಂದು ಬರ್ತಿದೆ. ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿರುವ ಈ ಮಾತುಗಳನ್ನೊಮ್ಮೆ ಗಮನಿಸಿ. ಶಿಕ್ಷಕರಿಗೆ ಹೊರೆ ಇಳಿಕೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ಆರಂಭ. ಹೌದು, ಶಿಕ್ಷಕರ ಮೇಲಿರುವ ಈ ಡೇಟಾ ಎಂಟ್ರಿಯ ಭಾರಿ ಹೊರೆಯನ್ನ ಗಣನೀಯವಾಗಿ ಕಡಿಮೆ ಮಾಡೋದೇ ಈ ಯೋಜನೆಯ ಬಹುಮುಖ್ಯ ಉದ್ದೇಶ. ತಂತ್ರಜ್ಞಾನ ನಮ್ಮ ಕೆಲಸವನ್ನ ಹೇಗೆ ಸುಲಭ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಈ ಇಡೀ ಬದಲಾವಣೆಯ ಹಿಂದಿರುವ ಶಕ್ತಿ ಯಾವ್ದು ಗೊತ್ತಾ? ಅದೇ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂದ್ರೆ LLM. ನಮ್ಮ IIT ಧಾರವಾಡವು 15 ಲಕ್ಷ ಉತ್ತರ ಪತ್ರಿಕೆಗಳನ್ನು ನಿಭಾಯಿಸಬಲ್ಲ ಅತ್ಯಾಧುನಿಕ ಎಐ ಮೌಲ್ಯಮಾಪನ ವ್ಯವಸ್ಥೆಯನ್ನು ನಿರ್ಮಿಸಲು ಇದನ್ನೇ ಬಳಸ್ಕೊಳ್ತಿದೆ. ಇದೇನು ಸಣ್ಣ ವಿಚಾರವಲ್ಲ, ಇದೊಂದು ಬಹುದೊಡ್ಡ ತಾಂತ್ರಿಕ ಕ್ರಾಂತಿ. ಎಐ ಮೌಲ್ಯಮಾಪನ ಹೇಗೆ ಕೆಲಸ ಮಾಡ್ತದೆ? ಕಾಗದದ ಮೇಲಿನ ಉತ್ತರಗಳು ಡಿಜಿಟಲ್ ಆಗಿ ಹೇಗೆ ಮೌಲ್ಯಮಾಪನಗೊಳ್ಳುತ್ತವೆ ಅನ್ನೋದು ನಿಜಕ್ಕೂ ಕುತೂಹಲಕಾರಿ. ಆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋಣ. ಇದರ ಕಾರ್ಯಾಚರಣೆ ತುಂಬಾನೇ ಸಿಂಪಲ್ ಆಗಿದೆ. ಮೊದಲು ಶಿಕ್ಷಕರು ಉತ್ತರ ಪತ್ರಿಕೆಯ ಫೋಟೋ ಅಥವಾ ಸ್ಕ್ಯಾನ್ ಕಾಪಿಯನ್ನ ಪೋರ್ಟಲ್ಗೆ ಅಪ್ಲೋಡ್ ಮಾಡ್ತಾರೆ. ಆಮೇಲೆ ಎಐ ಸಾಫ್ಟ್ವೇರ್ ಅದನ್ನ ಮೌಲ್ಯಮಾಪನ ಮಾಡಿ ಅಂಕಗಳನ್ನು ಕೊಡುತ್ತೆ. ಅಂತಿಮವಾಗಿ ಡೇಟಾಬೇಸ್ ಆಟೋಮ್ಯಾಟಿಕ್ ಆಗಿ ಅಪ್ಡೇಟ್ ಆಗ್ಬಿಡುತ್ತೆ. ಅಷ್ಟೇ, ಕೆಲಸ ಮುಗೀತು. ಇದು ಶಿಕ್ಷಕರ ಪಾತ್ರದಲ್ಲಿ ಎಷ್ಟು ದೊಡ್ಡ ಬದಲಾವಣೆ ತರ್ತಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ. ದಿನವಿಡೀ ಡೇಟಾ ಎಂಟ್ರಿ ಮಾಡುವ ಮ್ಯಾನ್ಯುಯಲ್ ಕೆಲಸಗಾರನ ಸ್ಥಾನದಿಂದ ಎಐ ಸಾಫ್ಟ್ವೇರ್ ಸರಿಯಾಗಿ ಅಂಕ ನೀಡ್ತಿದೆಯಾ ಇಲ್ವಾ ಅಂತ ಪರಿಶೀಲಿಸುವ ಒಬ್ಬ ಸ್ಮಾರ್ಟ್ ಮೇಲ್ವಿಚಾರಕನ ಸ್ಥಾನಕ್ಕೆ ಶಿಕ್ಷಕರು ಪ್ರಮೋಟ್ ಆಗ್ತಿದ್ದಾರೆ. ಹೊಸ ಪಠ್ಯಕ್ರಮ ಮತ್ತು ಬೃಹತ್ ಪ್ರಮಾಣದ ಅನುಷ್ಠಾನ. ಈ ಬದಲಾವಣೆ ಕೇವಲ ಪರೀಕ್ಷೆಗೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ಕಲಿಕಾ ವ್ಯವಸ್ಥೆಯನ್ನೇ ಇದು ಆವರಿಸ್ಕೊಳ್ತಿದೆ. ಹೌದು, ನಮ್ಮ ಪಠ್ಯಕ್ರಮ ಕೂಡ ಈ ಹೊಸ ಟ್ರೆಂಡ್ಗೆ ತಕ್ಕಂತೆ ವೇಗವಾಗಿ ಅಪ್ಡೇಟ್ ಆಗ್ತಿದೆ. 1ನೇ ತರಗತಿಯಿಂದಲೇ ಕಂಪ್ಯೂಟರ್ ಶಿಕ್ಷಣ, 3ನೇ ತರಗತಿಗೆ ಬರುವಷ್ಟರಲ್ಲಿ ಪ್ರತ್ಯೇಕ ಎಐ ವಿಷಯದ ಪರಿಚಯ, ಹಾಗೂ 8ನೇರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಕಲಿಕೆ ಮತ್ತು ಹಾಜರಾತಿಯಲ್ಲಿ ಎಐ ಬಳಕೆ. ಹೀಗೆ ಭವಿಷ್ಯದ ತಂತ್ರಜ್ಞಾನದ ಜೊತೆಗೆ ಮಕ್ಕಳನ್ನ ಬೆಳೆಸುವ ಸ್ಪಷ್ಟ ಹೆಜ್ಜೆ ಇದಾಗಿದೆ. ಇದು ಬರೀ ಭವಿಷ್ಯದ ಪ್ಲಾನ್ ಅಲ್ಲ, ಈಗಾಗಲೇ ಮೈದಾನಕ್ಕಿಳಿದಿದೆ. IIT ಧಾರವಾಡದ ನೇತೃತ್ವದಲ್ಲಿ ಹುಬ್ಬಳ್ಳಿ ಧಾರವಾಡ ಭಾಗದ ಶಾಲೆಗಳಲ್ಲಿ ನಡೆಯುವ ಪೂರ್ವಭಾವಿ ಪರೀಕ್ಷೆಗಳಲ್ಲಿ ಅಂದ್ರೆ ಪ್ರಿಪರೇಟರಿ ಎಕ್ಸಾಮ್ಸ್ಗಳಲ್ಲಿ ಈ ಸಿಸ್ಟಮನ್ನು ಪ್ರಾಯೋಗಿಕವಾಗಿ ಅಂದ್ರೆ ಪೈಲಟ್ ಪ್ರಾಜೆಕ್ಟ್ ಆಗಿ ಟೆಸ್ಟ್ ಮಾಡಲಾಗ್ತಿದೆ. 15 ಲಕ್ಷ ಪತ್ರಿಕೆಗಳನ್ನು ಹ್ಯಾಂಡಲ್ ಮಾಡಕ್ಕೆ ಇದು ಎಷ್ಟು ಸಜ್ಜಾಗಿದೆ ಅನ್ನೋದನ್ನ ಈಗಲೇ ಪರೀಕ್ಷೆ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳ ಕೈಯಲ್ಲಿ ಎಐ. ಈ ಇಡೀ ರಾಜ್ಯ ಮಟ್ಟದ ಬದಲಾವಣೆ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯ ಮಟ್ಟದಲ್ಲಿ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದನ್ನ ಈಗ ನೋಡೋಣ. ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ 9ನೇ ತರಗತಿಯ ಉಲ್ಲಾಸ್ ಅನ್ನೋ ವಿದ್ಯಾರ್ಥಿ ತನ್ನ ಸ್ಮಾರ್ಟ್ಫೋನ್ನಲ್ಲಿ ಹೋಮ್ವರ್ಕ್ ಎಐ ಆಪ್ ಬಳಸ್ತಿರುವುದನ್ನ ಗಮನಿಸಿ. ಅಂದ್ರೆ ತಂತ್ರಜ್ಞಾನ ಈಗ ನೇರವಾಗಿ ಕಲಿಯುವ ವಿದ್ಯಾರ್ಥಿಗಳ ಕೈ ಸೇರಿಬಿಟ್ಟಿದೆ. ಈ ಆಪ್ನಲ್ಲಿ 2 ವಿಭಿನ್ನ ಆಪ್ಷನ್ಗಳಿವೆ. ಒಂದು ಪ್ರಾಕ್ಟೀಸ್ ರೂಮ್. ಇಲ್ಲಿ ಟೈಮ್ ಲಿಮಿಟ್ ಇಲ್ಲ, ಯಾವುದೇ ಪ್ರೆಷರ್ ಇಲ್ಲ, ವಿದ್ಯಾರ್ಥಿ ತಂದೇ ವೇಗದಲ್ಲಿ ಕಲಿಬಹುದು. ಇನ್ನೊಂದು ವರ್ಚುವಲ್ ಎಕ್ಸಾಮ್ ರೂಮ್. ಇದು ಹೇಗಂದ್ರೆ ನೈಜ ಪರೀಕ್ಷಾ ವಾತಾವರಣವನ್ನೇ ಸೃಷ್ಟಿ ಮಾಡುತ್ತೆ. ಸಮಯ ನಿಗದಿಯಾಗಿರುತ್ತೆ, ರ್ಯಾಂಡಮ್ ಆಗಿ ಪ್ರಶ್ನೆಗಳು ಬರ್ತವೆ. ಫೈನಲ್ ಎಕ್ಸಾಮ್ಗೆ ರೆಡಿಯಾಗೋಕೆ ಇದಕ್ಕಿಂತ ಒಳ್ಳೆ ಪ್ಲಾಟ್ಫಾರ್ಮ್ ಬೇಕಾ?
ಒಟ್ಟಾರೆಯಾಗಿ ಹೇಳೋದಾದರೆ ಎಐ ಅನ್ನೋದು ಈಗ ಕೇವಲ ತಂತ್ರಜ್ಞಾನವಾಗಿ ಉಳಿದಿಲ್ಲ. ಅದು ಶಿಕ್ಷಕರಿಗೆ ಒಬ್ಬ ಅತ್ಯುತ್ತಮ ಸಹಾಯಕನಾಗಿ, ವಿದ್ಯಾರ್ಥಿಗಳಿಗೆ ಒಬ್ಬ ಪರ್ಸನಲ್ ಟ್ಯೂಟರ್ ಆಗಿ ಬದಲಾಗ್ತಿದೆ. ಹಾಗಾದರೆ ಈ ಕೃತಕ ಬುದ್ಧಿಮತ್ತೆಯ ಆಳವಾದ ಪ್ರವೇಶ ನಮ್ಮ ಮುಂದಿನ ತರಗತಿಗಳ ಭವಿಷ್ಯವನ್ನ ಇನ್ನಷ್ಟು ರೋಚಕವಾಗಿ ಮರುವ್ಯಾಖ್ಯಾನಿಸಬಹುದು. ಇದು ಖಂಡಿತ ಪ್ರತಿಯೊಬ್ಬರು ಯೋಚಿಸಬೇಕಾದ ವಿಷಯ ಅಲ್ವಾ? ಈ ವಿಶ್ಲೇಷಣೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.